ಕರಾವಳಿ ಮಂಗಳೂರು ಭಾಗದ ಸರ್ವ ಧರ್ಮದ ಸಂಕೇತವಾಗಿರುವ ಉಳ್ಳಾಳ ಮಸೀದಿಗೆ ದುಷ್ಕರ್ಮಿಯೊಬ್ಬ ಬಾಂಬ್ ಬೆದರಿಕೆ ಹಾಕಿದ್ದಾನೆ. ಉಳ್ಳಾಲ ಮಸೀದಿ ಬಳಿ ಬಾಂಬ್ ಹಾಕ್ತೀನಿ ಬೆಂಬಲಿಸಿ ಉಳ್ಳಾಲ ಮಸೀದಿ ಎದುರು ಬಾಂಬ್ ಸ್ಫೋಟಿಸುವ ಬೆದರಿಕೆ. ಬಾಂಬ್ ಹಾಕುವ ಮುನ್ನ ಮನೆಯಲ್ಲಿರೋ ವಯಸ್ಸಾದ ತಂದೆ ತಾಯಿ ಕೂಳು ಹಾಕು. ಉಳ್ಳಾಲ ಮಸೀದಿ ಎದುರು ಬಾಂಬ್ ಸ್ಫೋಟಿಸುವ ಬೆದರಿಕೆ. ಸಾಮಾಜಿಕ ಜಾಲತಾಣದಲ್ಲಿ ಉಳ್ಳಾಲ ಮಸೀದಿಗೆ ಬಾಂಬ್ ಬೆದರಿಕೆ. ಪೋಸ್ಟ್ ಹಾಕಿ ದಾತನನ್ನ ಕಾನೂನು ಕ್ರಮಕ್ಕೆ ಒಳಪಡಿಸೋದಕ್ಕೆ ಸ್ಪೀಕರ್ ಸೂಚನೆ. ಪೊಲೀಸ್ ಕಮಿಷನರ್ಗೆ ಸೂಚನೆ ನೀಡಿದ ಯುಟಿ ಖಾದರ್. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಪತ್ತೆಗಾಗಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಶುರುವಾಗಿದೆ. ಶಾಂತಿ ಕದಡುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮಕ್ಕಾಗ್ರಹ. ಶಂಕರ್ 11916 ಎಂಬ ವ್ಯಕ್ತಿಯ ಅಕೌಂಟ್ನಿಂದ ಪೋಸ್ಟ್ ಹಾಕಿದ್ದು ಯಾರೆಂದು ಪತ್ತೆ ಹಚ್ಚೋದಕ್ಕೆ ಸೈಬರ್ ಸೆಲ್ ಸಹಾಯ. ಆರೋಪಿ ಬಂಧಿಸುವ ಭರವಸೆ ನೀಡಿದ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. ಈಗಾಗಲೇ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಶಂಕರ್ ದೊಡ್ಡಮನಿ 29 ವರ್ಷದ ವಯಸ್ಸಿನ ಯುವಕ. ಉಳ್ಳಾಳ ಮಸೀದಿ ಮುಂಭಾಗ ಬಾಂಬ್ ಹಾಕ್ತೀನಿ ಅಂತ ಹೇಳ್ತಾನಂತೆ ರಾಸ್ಕಲ್. ಮನೆಯಲ್ಲಿರೋ ವಯಸ್ಸಾದ ತಂದೆ ತಾಯಿ ಕೂಳು ಹಾಕು. ಸಮಾಜಕ್ಕೇನಾದರೂ ಸಂದೇಶ ಸಾರು, ಉತ್ತಮ ಸಂದೇಶ. ಉಳ್ಳಾಳ ಮಸೀದಿ ಅದೆಷ್ಟೋ ವರ್ಷದ ಐತಿಹಾಸಿಕ ಇತಿಹಾಸ ಇರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಜೀವನ ಮಾಡ್ತಾ ಇರತಕ್ಕಂತಹ ಮಸೀದಿ ಮುಂಭಾಗಕ್ಕೆ ಬಾಂಬ್ ಹಾಕ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾನೆ. ಶಂಕರ್ ದೊಡ್ಡ ಮನಿ ಅಂತೆ ಸಣ್ಣ ಮನಿ ಆಗಿದ್ದಾನೆ. ಉಳ್ಳಾಳ ಮಸೀದಿಯ ಬಳಿ ಬಾಂಬ್ ಹಾಕ್ತೀನಿ, ಎಲ್ಲರೂ ಬೆಂಬಲಿಸಿ. ಏನು ಇವನು ಮೌಂಟ್ ಎವರೆಸ್ಟ್ ಶಿಖರ ಹತ್ತೋದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕೇನು? ಕರಾವಳಿ ಭಾಗದಲ್ಲಿ ಶಾಂತಿ ಕದಡುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕೂತ್ಕೊಂಡು ಜರ್ದಾ ಬೀಡ ಹಾಕ್ಕೊಂಡು ಈ ಥರದ ಬರೆದು ಬಿಡೋದು. ಒಂದು ಸಣ್ಣ ಕಲ್ಲು ಹತ್ತೋದಕ್ಕೂ ಕೂಡ ಕೈಗಳಿಗೆ ತ್ರಾಣ ಇರೋದಿಲ್ಲ. ಈ ಮಂಗಗಳು ಬಾಂಬ್ ಹಾಕ್ತವಂತೆ. ರಾಜ್ಯದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಯಸ್ಸಾದ ತಂದೆ ತಾಯಿಯನ್ನು ಸಾಕೋದಕ್ಕೆ ಯೋಗ್ಯತೆ ಇಲ್ಲ ಮಂಗಗಳಿಗೆ. ಬಾಂಬ್ ಹಾಕೋ ಬೆದರಿಕೆ. ಸಾಮಾಜಿಕ ಜಾಲತಾಣದಲ್ಲಿ ಉಳ್ಳಾಳ ಮಸೀದಿಗೆ ಬಾಂಬ್ ಬೆದರಿಕೆ. ಪೋಸ್ಟ್ ಹಾಕಿ ದಾತನನ್ನ ಕಾನೂನು ಕ್ರಮಕ್ಕೆ ಒಳಪಡಿಸೋದಕ್ಕೆ ಸೂಚನೆ. ಈಗಾಗಲೇ ಉಳ್ಳಾಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸ್ ಕಮಿಷನರ್ಗೆ ಸೂಚನೆ ನೀಡಿದ ಯುಟಿ ಖಾದರ್. ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗಾಗಿ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಅದು ಯಾರು ಹಾಕಿದ್ದು, ಯಾವ ಉದ್ದೇಶಕ್ಕೆ ಎಲ್ಲವೂ ಕೂಡ ತನಿಖೆಯಲ್ಲಿ ಬಹಿರಂಗಗೊಳ್ಳಬೇಕು. ಶಾಂತಿ ಕದಡುವ ವ್ಯಕ್ತಿಗಳ ಇದು ಯಾರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಯಾವುದೇ ಧರ್ಮದ ಪ್ರಾರ್ಥನಾಲಯಕ್ಕೆ ಥ್ರೆಟ್ ಹಾಕಕೂಡ್ದು. ಪ್ರಾರ್ಥನಾಲಯ ಏನು ಮಾಡಿದೆ ನಿಮ್ಗಳಿಗೆ? ಯಾವುದಾದ್ರೂ ದೇವಸ್ಥಾನದಲ್ಲಿ ಇಸ್ಲಾಂ ವಿರುದ್ಧ ಘೋಷಣೆಯನ್ನು ಕೂಗಲಾಗುತ್ತಾ ಅಥವಾ ಮಸೀದಿಯಲ್ಲಿ ದೇವಸ್ಥಾನದ ವಿರುದ್ಧ ಘೋಷಣೆಯನ್ನು ಕೂಗಲಾಗುತ್ತಾ? ಪ್ರಾರ್ಥನಾಲಯದ ಮೇಲೆ ಯಾಕೆ ಕಣ್ಣು? ಶಂಕರ್ ಎನ್ನುವಂತಹ ವ್ಯಕ್ತಿ, ದೊಡ್ಡಮನಿ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಪೋಸ್ಟ್ ಹಾಕಿದ್ದು ಯಾರೆಂದು ಪತ್ತೆ ಹಚ್ಚೋದಕ್ಕೆ ಸೈಬರ್ ಸೆಲ್ ಸಹಾಯ. ಆರೋಪಿ ಬಂಧಿಸುವ ಭರವಸೆ ನೀಡಿದ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. ಇನ್ನೇನು ಖಾಕಿ ಪಡೆ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳಿದ್ದಾವೆ. ಕರಾವಳಿ ಭಾಗದಲ್ಲಿ ಸಾಕಷ್ಟು ಧರ್ಮದ ವಿಚಾರದಲ್ಲಿ, ಜಾತಿಯ ವಿಚಾರದಲ್ಲಿ ಗಲಭೆಗಳು, ದೊಂಬಿಗಳು ನಡೆಯುವಂತಹ ಪ್ರದೇಶ ಅದು. ಆ ಪ್ರದೇಶದಲ್ಲಿ ಈ ತರಹದ್ದೊಂದು ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಕದಡುವಂತಹ ಪೋಸ್ಟ್ ಹಾಕಿದವರ ವಿರುದ್ಧ ನಿರಂತರವಾಗಿ ಕ್ರಮಗಳಾಗ್ತಾ ಇದೆ. ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ. ನಾವು ಫೇಸ್ಬುಕ್ನಲ್ಲಿ ಬರೆದಿರೋದು ಪೊಲೀಸರಿಗೆ ಗೊತ್ತಾಗೋದಿಲ್ಲ ಅನ್ನೋ ಭ್ರಮೆಯಲ್ಲಿ ಕೂತಿದ್ದಾರೋ ಏನೋ. ಪೊಲೀಸರು ಪ್ರತಿ ಕ್ಷಣವೂ ಕೂಡ ಅಲ್ಲಿನ ಸೈಬರ್ ಕ್ರೈಮು ಪ್ರತಿಯೊಬ್ಬರ ಮೇಲೆ ಕಣ್ಣಾಯಿಸುತ್ತೆ. ನೀವೇನೇ ಬರೆದು ಹಾಕಿದ್ರೂ ಕೂಡ ನಿಮ್ಮನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ಅಲ್ಪ ಸಮಯ ಸಾಕು. ಹಾಗಾಗಿ ಎಚ್ಚರದಿಂದ ಇರಿ. ಯಾವುದೇ ಧರ್ಮಕ್ಕೂ ಯಾವುದೇ ಧಾರ್ಮಿಕತೆಗೂ ಧಕ್ಕೆ ತರುವ ಅಥವಾ ಧಕ್ಕೆ ತರಬಹುದಾದ ವಿಚಾರಗಳನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳದೆ ಇರುವುದು ಉತ್ತಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.